ರಜತ್ ಮತ್ತು ಚೈತ್ರ ಎಲಿಮಿನೇಟ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ಬಂದಿದ್ದು ಸುಮ್ಮನೆ ಗೆಸ್ಟ್ ಆಗಿನೇ. ನಾವು ಅಂದ್ಕೊಂಡಿದ್ವಿ ಅವ್ರು ಆಡಕ್ಕೆ ಬಂದಿದ್ದಾರಂತ. ಯಾಕಂದರೆ ಇಲ್ಲಿರೋ ಜಗಳ ಗಂಟ್ರೆ ಸಾಕು. ಮತ್ತು ಆ ಚೈತ್ರ ಮತ್ತು ರಜತ್ ದೊಡ್ಡ ಜಗಳ ಗಂಟರು ಸೀಸನ್ 11 ಅಂಥ ಜಗಳ ಗಂಟ್ರನ್ನ ಮತ್ತೆ ಯಾಕಪ್ಪ ತಂದರು ಅಂತ ಆಗ್ಬಿಟ್ಟಿತ್ತು. ಒಳ್ಳೇದಾಯಿತು ಅವ್ರು ಹೋಗಿದ್ದೂ. ಯಾಕಂತಂದರೆ ಇಲ್ಲಿರೋ ಜಗಳ ಗಂಟ್ರೆ ಸುಸ್ತಾಗಿತ್ತು. ಜಾಹ್ನವಿ ಎಲಿಮಿನೇಟ್ ಆಗಬಾರ್ದಾಗಿತ್ತು. ಜಾಹ್ನವಿ ಬದಲು ಉಳಿದವರು ಎಷ್ಟೋ ಜನ ಅಲ್ಲಿ ಅರ್ಹತೆ ಇಲ್ಲದವರೆಲ್ಲ ಇದ್ದಾರೆ. ಅವರೆಲ್ಲ ಇದ್ದಾರೆ. ಈ ಸ್ಪಂದನ, ಕಾವ್ಯ, ರಾಶಿಕಾ ಇವರಿಗೆ ಮತ್ತು ಗಿಲ್ಲಿ ಅವರೆಲ್ಲ ಸುಮ್ಮನೆ ವೇಸ್ಟು. ಆ ಗಿಲ್ಲಿ ಅಂತೂ ಇನ್ನೊಬ್ಬರು ಕಾಲು ಎಳೆಯೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾನೆ ಬಿಗ್ ಬಾಸಲ್ಲಿ. ಅದು ಹೆಂಗೆ ಬಂದನೋ ಗೊತ್ತಿಲ್ಲ. ಅವನು ಯಾರಿಗೆ ಇಷ್ಟ ಆಗ್ತಾನೋ ಗೊತ್ತಿಲ್ಲ. ನಮಗಂತೂ ಒಂಚೂರು ಇಷ್ಟ ಇಲ್ಲ. ಒಳ್ಳೆ ಹುಚ್ಚನ ಥರ ಆಡ್ತಾನೆ. ಇವಾಗಂತೂ ಅವನು ಡಲ್ ಬಿದ್ದೋಗಿದ್ದಾನೆ. ರವಿಚಂದ್ರನ್ ಅವರು ಬಂದಂಥ ಎಪಿಸೋಡು ತುಂಬ ಚೆನ್ನಾಗಿತ್ತು. ಯಾಕಂತಂದರೆ ತುಂಬ ದಿನದಿಂದ ಬೋರಿಂಗ್ ಆಗ್ತಾಯಿತ್ತು. ರವಿಚಂದ್ರನ್ ಬಂದಿದ್ದು ಒಳ್ಳೆಯದಾಯಿತು. ಎಪಿಸೋಡ್ ಅಂತೂ ತುಂಬ ಮಜವಾಗಿತ್ತು. ರಾಶಿಕಾ ರವಿಚಂದ್ರನಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಮೂವಿಗೆ ಪ್ರಮೋಷನಿಗೆ ಬಂದಿದ್ದರು. ಅದು ಆ ದಿವಸ ಒಂದು ಸ್ವಲ್ಪ ಚೆನ್ನಾಗಿತ್ತು. ಜಾಹ್ನವಿ ಹೋದ್ಮೇಲೆ ಬಿಗ್ ಬಾಸೇ ಬೋರಾಗಿ ಹೋಗಿತ್ತು. ಯಾವ ಮುಖನೂ ಅಲ್ಲಿ ನೋಡುವಂಗೂ ಇಲ್ಲ. ಸುಮ್ಮನೆ ಜಗಳ ಕುತಂತ್ರಿ ಕೆಲಸ ಇದೇನೆ. ಆ ಗಿಲ್ಲಿ ಅಂತೂ ಸುಮ್ಮನೆ ಇರಿಟೇಟ್ ಮಾಡ್ತಾನೆ. ಅವನನ್ನು ಯಾಕೆ ಇಟ್ಕೊಂಡಿದ್ದಾರೆ ಇಷ್ಟು ದಿವಸ ಅಂತ ಗೊತ್ತೇ ಇಲ್ಲ. ಆ ಗಿಲ್ಲಿನ ಫಸ್ಟ್ ಕಳಿಸ್ಬೇಕು. ಆ ಗಿಲ್ಲಿಯಿಂದನೇ ಅರ್ಧ ಇರಿಟೇಷನ್ನು ಬಿಗ್ ಬಾಸಲ್ಲಿ. ಅಂತೂ ಇದು ಇನ್ನೂ ಫೈನಲಿಗೆ ಬಂದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇವರು ಚೈತ್ರ ಮತ್ತು ಇವ್ರನ್ನ ರಜತನ ಕರೆಸೋ ಬದಲು ಬೇರೆಯವ್ರನ್ನ ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚೈತ್ರ ರಜತ್ ಬದಲು ಸಂಗೀತ ಮತ್ತು ವಿನಯ್ ಬಂದರೆ ತುಂಬ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತಾ ಇದೆ. ಯಾಕಂತಂದರೆ ಇವಾಗ ಅಲ್ಲಿ ಇರೋರಲ್ಲಿ ಯಾರಿಗೂ ಅರ್ಹತೆಯೇ ಇಲ್ಲ ಕಪ್ ಗೆಲ್ಲೋದು. ಯಾರನ್ನು ಇವಾಗ ಇಷ್ಟ ಆಗ್ತಾಯಿಲ್ಲ. ಧನುಷ್ ಸ್ವಲ್ಪ ಇಷ್ಟ ಆಗ್ತಿದ್ದ, ಅವನು ಏನೋ ರಾಂಗ್ ಆಗಿಬಿಟ್ಟಿದ್ದಾನೆ. ಧನುಷು, ಜಾಹ್ನವಿ, ಸೂರಜು ಇಷ್ಟ ಆಗ್ತಿದ್ರು. ಅವ್ರುಗಳು ಇವಾಗ ಜಾಹ್ನವಿ ಹೋದ್ಮೇಲೆ ಆ್ಯಕ್ಚುಲಿ ಜಾಹ್ನವಿನೇ ಟ್ರೋಫಿ ಗೆಲ್ಲಬೇಕಾಗಿತ್ತು. ಅವಳನ್ನು ಕಳಿಸ್ಬಿಟ್ಟಿದ್ದಾರೆ. ಇವಾಗ ಜಾಹ್ನವಿ ಅದೇನೋ ಬಿಗ್ ಬಾಸಲ್ಲಿ ಟ್ವಿಸ್ಟು ಅಂತಾರಲ್ಲ, ಇವಾಗ ಜಾಹ್ನವಿನ ಕರೆಸ್ಬೇಕು. ಮತ್ತು ಕರೆಸಿ ಅವಳಿಗೆ ಟ್ರೋಫಿ ಕೊಟ್ಟರೆ ಒಳ್ಳೆಯದಾಗ್ತಾಯಿತ್ತು ಅನ್ನಿಸ್ತಾ ಇದೆ. ಯಾಕಂತಂದರೆ ಅವಳು ಚೆನ್ನಾಗಿ ಆಡ್ತಾಯಿದ್ಲು. ಒಂಥರ ಅಟ್ರಾಕ್ಷನ್ ಇತ್ತು ಜಾಹ್ನವಿ ಇದ್ದಾಗ ಬಿಗ್ ಬಾಸಲ್ಲಿ. ಇವಾಗಂತೂ ಏನು ಸ್ವಲ್ಪನೂ ಚೆನ್ನಾಗಿಲ್ಲ. ನನಗಂತೂ ನೋಡೋಕ್ಕೆ ಬೇಜಾರು. ನಾವು ಮಧ್ಯ ನೋಡ್ತೀವಿ ಅಷ್ಟೇ, ನೋಡೋದಿಲ್ಲ ಸರಿಯಾಗಿ. ಆ ಥರ ಆಗಿಬಿಟ್ಟಿದೆ. ನಾನಂತೂ ಯಾರಿಗೂ ಓಟು ಹಾಕ್ತಾಯಿಲ್ಲ. ಇವಾಗ ಜಾಹ್ನವಿ ಹೋದ್ಮೇಲೆ ಯಾರಿಗೂ ಓಟು ಹಾಕ್ತಾಯಿಲ್ಲ. ಅವ್ರು ಯಾರು ಗೆದ್ದರು ಒಂದೇ, ಗೆಲ್ದಿದ್ರು ಒಂದೇ. ಬಿಗ್ ಬಾಸ್ ಅಂತೂ ತುಂಬ ಬೋರಿಂಗ್ ಆಗಿದೆ. ಏನೋ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಚೆನ್ನಾಗಿರುತ್ತೆ ಸುದೀಪ್ ಬಂದಾಗ. ಉಳ್ದಿದ್ದ ದಿವಸ ಅಂತೂ ನೋಡೋಕ್ಕೆ ಆಗೋಲ್ಲ. ಸುಮ್ಮನೆ ಏನಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ವೀಕ್ ಬೇರೆ ಸುದೀಪ್ ಅವರು ಬರ್ತಾಯಿಲ್ಲ. ಅಂಥದ್ರಲ್ಲಿ ಸುಮ್ಮನೆ ಈ ಬಿಗ್ ಬಾಸ್ ವೇಸ್ಟ್ ಆಗಿಬಿಟ್ಟಿದೆ. ಇಲ್ಲ ಯಾವುದಾದ್ರೂ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ತರಿಸಿ ಈ ಗಿಲ್ಲಿ, ಈ ರಕ್ಷಿತಾ, ಆ ರಾಶಿಕಾ ಮತ್ತು ಅವಳು ಕಾವ್ಯ ಮತ್ತು ಸ್ಪಂದನ ಅವ್ರನ್ನೆಲ್ಲ ಎಲಿಮಿನೇಟ್ ಮಾಡಿಬಿಟ್ಟು ಬೇರೆ ಯಾರಾದರೂ ಹೊಸಬ್ರನ್ನ ತಂದರೆ ಒಳ್ಳೆಯದು. ಹೊಸಬರೇ ಗೆದ್ದರೂ ಪರವಾಗಿಲ್ಲ. ಯಾಕಂತಂದರೆ ಇಲ್ಲಿರೋರಿಗೆ ಯಾರಿಗೂ ಅರ್ಹತೆಯೇ ಇಲ್ಲ. ಸುಮ್ಮನೆ ಬೋರಿಂಗ್ ಪೀಪಲ್ಲು. ಸಂಗೀತ ಶೃಂಗೇರಿಯನ್ನು ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ಪಾಪ ಅವಳು ಸೀಸನ್ 10ರಲ್ಲಿ ಅವಳೇ ಗೆದ್ದಿರೋದು. ಆದರೆ ಈ ಬಿಗ್ ಬಾಸ್ ಅವರು ಟ್ರೋಫಿನ ಕಾರ್ತಿಕ್ಗೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಆ ಥರ ಮಾಡಿದ್ದಾರೆ. ಅದಕ್ಕೆ ಸಂಗೀತ ಶೃಂಗೇರಿನೇ ಬಂದು ಗೆದ್ಕೊಂಡು ಹೋದರೆ ಒಳ್ಳೆಯದಾಗಿತ್ತು. ಯಾಕಂದರೆ ಇಲ್ಲಿರೋರಿಗೆ ಯಾರಿಗೂ ಅರ್ಹತೆ ಇಲ್ಲ. ಆ ಗಿಲ್ಲಿಗಂತೂ ಬಿಗ್ ಬಾಸ್ ಅವರು ಟ್ರೋಫಿ ಕೊಟ್ಟರೆ ಈ ಸಂಸ್ಕೃತಿ ಇಲ್ದಿದ್ದವ್ರಿಗೆ ಕೊಟ್ಟಂಗೆ.